ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಈಗ ಲೋಕಸಭೆ ಚುನಾವಣೆ ನಡೆದರೆ ಫಲಿತಾಂಶ ಏನಾಗಲಿದೆ? ಯಾವ ಮೈತ್ರಿಕೂಟಕ್ಕೆ ಎಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಿಗಲಿದೆ? ಯಾರ ವರ್ಚಸ್ಸು ಹೇಗಿದೆ? ಈ ಬಗ್ಗೆ ಇಂಡಿಯಾ ಟುಡೇ ನಡೆಸಿದ ಮೂಡ್ ಆಫ್ ದಿ ನೇಷನ್ ಸರ್ವೆ ನಿನ್ನೆ ಪ್ರಕಟ ಆಗಿದೆ. ಈ ಸರ್ವೆಯಲ್ಲಿ ಮತ್ತೆ ಎನ್ಡಿಎಗೆ ಸ್ಪಷ್ಟ ಬಹುಮತ ಸಿಗಲಿದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಅಲ್ಲದೆ ಅಂಕಿ ಅಂಶಗಳಲ್ಲೂ ಕೂಡ ಬದಲಾವಣೆ ಕಾಣಿಸಿದೆ. ಇನ್ನು ದಿ ಮೂಡ್ ಆಫ್ ದಿ ನೇಷನ್ ಸರ್ವೆಯ ಪ್ರಕಾರ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎಗೆ 324 ಕ್ಷೇತ್ರಗಳಲ್ಲಿ ಗೆಲುವು ಸಿಗಲಿದೆ. ಈಗ ಮತ್ತೆ ಲೋಕಸಭಾ ಚುನಾವಣೆ ಏನಾದರೂ ನಡೆದ್ರೆ ಅದರ ಫಲಿತಾಂಶ ಹೇಗಿರಲಿದೆ ಅಂತ ತಿಳಿಸಿದ್ದು, ನರೇಂದ್ರ ಮೋದಿ ನೇತೃತ್ವದಲ್ಲಿರುವಂತಹ ಎನ್ಡಿಎಗೆ 324 ಕ್ಷೇತ್ರಗಳಲ್ಲಿ ಗೆಲುವು ಸಿಗಲಿದೆ ಅಂತ ಸರ್ವೆ ಹೇಳ್ತಾ ಇದೆ. 2024ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ 294 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದ್ದು, ಈಗ +30 ಕ್ಷೇತ್ರದಲ್ಲಿ ಜಯ ಸಾಧಿಸಲಿದೆ ಅಂತ ಸರ್ವೆ ಹೇಳ್ತಾ ಇದೆ. ಇನ್ನು ರಾಹುಲ್ ಗಾಂಧಿ ನೇತೃತ್ವದ ಇಂಡಿಯಾ ಕೂಟ 208 ಕ್ಷೇತ್ರಗಳಲ್ಲಿ ಈಗ ಮತ್ತೆ ಚುನಾವಣೆ ನಡೆದ್ರೆ ಗೆಲುವನ್ನು ಸಾಧಿಸುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. 234 ಕ್ಷೇತ್ರಗಳನ್ನ ಗೆದ್ದಿದ್ದಂತಹ ಇಂಡಿಯಾ ಕೂಟದ ಬಲ 208ಕ್ಕೆ ಕುಸಿತವಾಗಿದೆ. 2024ರ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ 234 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತ್ತು. ಈಗ ಮತ್ತೆ ಚುನಾವಣೆ ನಡೆದ್ರೆ ಅದು 208ಕ್ಕೆ ಕುಸಿತವಾಗುವಂತಹ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಬಿಜೆಪಿ ಏಕಾಂಗಿಯಾಗಿ 260 ಸ್ಥಾನಗಳನ್ನ ಈಗ ಮತ್ತೆ ಚುನಾವಣೆ ನಡೆದ್ರೆ ಪಡೆಯುವ ಸಾಧ್ಯತೆ ಇದೆ ಅಂತ ಸರ್ವೆ ಹೇಳ್ತಾ ಇದೆ. 2024ರಲ್ಲಿ ಬಿಜೆಪಿ 240 ಸ್ಥಾನಗಳನ್ನ ಗೆದ್ದಿತ್ತು. ಈಗ ಮತ್ತೆ ಚುನಾವಣೆ ನಡೆದಿದೆ 260 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ. ಅಂದ್ರೆ +20 ಸ್ಥಾನಗಳಲ್ಲಿ ಮತ್ತೆ ಗೆಲುವನ್ನು ಸಾಧಿಸುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಜೊತೆಗೆ ಪ್ರಧಾನಿ ಮೋದಿ ಅವರ ಕಾರ್ಯಕ್ಷಮತೆಯ ಬಗ್ಗೆ ಕೂಡ ಸರ್ವೆ ಮಾಡಲಾಗಿದ್ದು, 62%ರಷ್ಟಿದ್ದಂತಹ ಕ್ಷಮತೆ ಈಗ 58ಕ್ಕೆ ಕುಸಿತ ಆಗಿದೆ ಅಂತ ಮೂಡ್ ಆಫ್ ದಿ ನೇಷನ್ ಸರ್ವೆ ರಿಪೋರ್ಟ್ ತಿಳಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.